ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್. ನಾನಿವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡಿರ್ತೀರಾ, ಜಾತ್ರೆ ಅಂದರೆ ವೆಜ್ ಅಡುಗೆನ ಬಡಿಸ್ತಾರೆ. ಆದರೆ ಈ ಜಾತ್ರೆಯಲ್ಲಿ ಬಡಿಸೋದು ಭಕ್ತರಿಗೂ ಕೂಡ ನಾನ್ ವೆಜ್ ಅಡುಗೆ, ದೇವರಿಗೂ ಕೂಡ ಎಡೆ ಮಾಡೋದು ನಾನ್ ವೆಜ್ ಅಡುಗೆನೇ. ಅದರಲ್ಲೂ ಇಷ್ಟೊಂದು ಕ್ವಾಂಟಿಟಿನಲ್ಲಿ ಅಡುಗೆ ಮಾಡೋದನ್ನ, ನಾನ್ ವೆಜ್ ಅಡುಗೆ ಮಾಡೋದನ್ನ ನೀವು ನೋಡಿರಲ್ಲ ಅಂತ ನಾನು ಅನ್ಕೊತೀನಿ. ಈವನ್ ನಾನು ಕೂಡ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಒಟ್ಟು 3 ಕ್ವಿಂಟಲ್ ಮಟನ್ ಹಾಗೆ 8 ಕ್ವಿಂಟಲ್ ಚಿಕನ್ ಸಾಂಬಾರನ್ನ ಮಾಡಿದ್ದಾರೆ. ಅದರ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಊಟ ಮಾಡಿರೋರ್ಗೂ ಎಷ್ಟೊಂದು ಡೌಟ್ಸ್ ಎಲ್ಲ ಇರುತ್ತೆ. ಇಷ್ಟೊಂದು ನಾನ್ ವೆಜ್ ಹೇಗೆ ಮಾಡ್ತಾರೆ, ಅಡುಗೆನ ಕ್ಲೀನಿಂಗ್ ಹೇಗೆ, ತಂದು ಕೊಡೋದು ಯಾರು, ಈ ಥರ ಎಲ್ಲ ಡೌಟ್ಸ್ ಇರುತ್ತೆ. ಮೇ ಬಿ ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ಬೋದು, ಡೌಟ್ಸ್ ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊತೀನಿ. ಎಲೆಕ್ಷನ್ ಇಲ್ಲ ಅಂದಿದ್ರೆ ಇದು ಬಂದು ಫ್ರೈಡೇ ವಿಡಿಯೋ ಆಗಿರ್ತಿತ್ತು. ಯಾಕಂದರೆ ನಾನ್ ವೆಜ್ನ ಮಾಡೋದು ಫ್ರೈಡೇ ಮಾರ್ನಿಂಗು. ಎಲೆಕ್ಷನ್ ಇದ್ದಿದ್ದರಿಂದ 1 ಡೇಗೆ ಹಿಂದಕ್ಕೆ ಹಾಕ್ಕೊಂಡು ಥರ್ಸ್ಡೇಗೆ ಮಾಡಿದ್ದಾರೆ. ನಾನು ಬಿಫೋರ್ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಅಕ್ನಾರಮ್ಮನ ಜಾತ್ರೆ ಮತ್ತು ಕಳಶ ಅಂತ. ಕೆಂಪಮ್ಮ ದೇವಿ ಜಾತ್ರೆ ಸ್ಟಾರ್ಟ್ ಆಗೋಕ್ಕೂ ಮೊದಲು ಅಕ್ನಾರಮ್ಮನ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತು ವಿಡಿಯೋ ಶೂಟ್ ಮಾಡಿದ್ದು ನಮ್ಮ ಭಾವ. ನಾನು ಇವಾಗ ನೈಟ್ ಹೋಗ್ತಾ ಇದ್ದೀನಿ. ಕುಕ್ಕಿಂಗ್ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಕುಕ್ಕಿಂಗ್ನ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಕ್ನಾರಮ್ಮಂಗೆ ನಾನ್ ವೆಜ್ ಅಡುಗೆನ ಎಡೆ ಮಾಡ್ತಾರೆ. ಹಾಗೆ ಇಲ್ಲಿ ಬರೋ ಭಕ್ತರಿಗೂ ಕೂಡ ನಾನ್ ವೆಜ್ ಅಡುಗೆನೇ ಪ್ರಸಾದದ ರೀತಿಯಲ್ಲಿ ಬಡಿಸ್ತಾರೆ. ಇಲ್ಲ ಇಲ್ಲ ಆಯ್ತು ಮಾಡ್ಕೊಂಬಂದು ವೆನ್ಸ್ಡೇ ಆಫ್ಟರ್ನೂನಿಂದ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಕ್ಲೀನಿಂಗ್ ಇರ್ಬೋದು, ಕುಕ್ಕಿಂಗಿಗೆಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲನೂ ವೆನ್ಸ್ಡೇ ಆಫ್ಟರ್ನೂನಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರು. ಇಷ್ಟೊಂದು ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂದರೆ ಖಂಡಿತ ಆಫ್ಟರ್ನೂನಿಂದನೇ 1 ಡೇ ಬಿಫೋರೇ ಸ್ಟಾರ್ಟ್ ಮಾಡ್ಕೊಬೇಕು. ಪ್ರತಿ ಸಲ ಕೆಂಪಮ್ಮ ದೇವಿ ಜಾತ್ರೆ ಸ್ಟಾರ್ಟ್ ಆಗೋದು ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರದವರೆಗೆ, ಅಂದರೆ 8 ದಿವಸ ಈ ಜಾತ್ರೆ ನಡೆಯುತ್ತೆ. ಜಾತ್ರೆ ಸ್ಟಾರ್ಟ್ ಆದ ಮೊದಲು ಶುಕ್ರವಾರ ಅಕ್ನಾರಮ್ಮಂಗೆ ನಾನ್ ವೆಜ್ ಅಡುಗೆನ ಎಡೆ ಇಡ್ತಾರೆ. ಮಧ್ಯಾಹ್ನದಷ್ಟರಲ್ಲಿ, ಅಂದರೆ ಶುಕ್ರವಾರದ ಮಧ್ಯಾಹ್ನದಷ್ಟರಲ್ಲಿ ನಾನ್ ವೆಜ್ನ ಖಾಲಿ ಮಾಡಿ ದೇವಸ್ಥಾನನ ಮತ್ತು ಊರಲ್ಲಿರೋ ಮನೆಗಳನ್ನ ಕಂಪ್ಲೀಟಾಗಿ ಮತ್ತೆ ಕ್ಲೀನ್ ಮಾಡ್ಕೊತಾರೆ. ಅಂದರೆ ಒರೆಸೋದಾಗಿರ್ಬೋದು, ದೇವಸ್ಥಾನನ ತೊಳೆಯೋದಾಗಿರ್ಬೋದು. ಯಾಕಂದರೆ ಕೆಂಪಮ್ಮ ದೇವಿಗೆ ನಾನ್ ವೆಜ್ ಆಗಲ್ಲ, ಅಕ್ನಾರಮ್ಮಂಗೆ ನಾನ್ ವೆಜ್ ಎಡೆ ಇಡೋದ್ರಿಂದ ದೇವಸ್ಥಾನ ಕೂಡ ಮತ್ತೆ ಕ್ಲೀನ್ ಮಾಡ್ತಾರೆ. ಈ ನಾನ್ ವೆಜ್ ಅಡುಗೆಗೆ ಭಕ್ತರೆ ಕುರಿ, ಕೋಳಿ ಮತ್ತು ಮೇಕೆನ ಕೊಡ್ತಾರೆ. ಅದನ್ನೇ ಹಾಕಿ ಅಡುಗೆ ಮಾಡಿ ದೇವರಿಗೆ ಎಡೆ ಮಾಡ್ತಾರೆ. ಹಿಂದಿನ ದಿವಸನೇ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ನೈಟಿಂದನೇ ಅಡುಗೆನ ಸ್ಟಾರ್ಟ್ ಮಾಡ್ತಾರೆ. ಈ ಸಲ 8 ಕ್ವಿಂಟಲ್ ಕೋಳಿ ಹಾಗೆ 3 ಕ್ವಿಂಟಲ್ ಮಟನ್ ಮಾಡಿದರು. ಯಾರು ಕೋಳಿನಾಗಲಿ ಇಲ್ಲ ಮಟನ್ನಾಗಲಿ ಕಟ್ ಮಾಡಿಸ್ಕೊಂಡು ಬಂದು ಕೊಡಲ್ಲ, ಹಾಗೇ ಕೊಡ್ತಾರೆ. ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾರೆ. ಲಾಸ್ಟ್ 3 ಇಯರಿಂದ ಚಿಕನ್ ಅಂಗಡಿನ ಊರಲ್ಲಿನೇ ಹಾಕಿಸ್ತಾರೆ. ಚಿಕನ್ ತೊಗೊಂಡು ಕೊಡೋರೆಲ್ಲ ಅಲ್ಲಿ ಕ್ಲೀನಿಂಗ್ ಚಾರ್ಜಸ್ಸು ಮತ್ತು ಚಿಕನ್ಗೆ 2ಕ್ಕೂ ಪೇ ಮಾಡಿ ಹೋಗ್ತಾರೆ. ಅಂಗಡಿಯವರೇ ವಾಪಸ್ ಅಂಗಡಿಗೆ ತೊಗೊಂಡು ಹೋಗ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದು ಕೊಡ್ತಾರೆ. ಮಸಾಲೆನ ರುಬ್ಬಕ್ಕೆ ಕೊಟ್ಟು ಕಳಿಸಿದ್ರು. ಸೊ ಅವರು ಎಲ್ಲದೂ ರುಬ್ಬಿದ್ದು ಆಗಿ ವಾಪಸ್ ತೊಗೊಂಡು ಬಂದು ಕೊಡೋ ಅಷ್ಟರಲ್ಲಿ 9:30 ಆಗಿತ್ತು. ಇವಾಗ ಆಟೋದಲ್ಲಿ ತೊಗೊಂಡು ಬರ್ತಿರೋದು ಕೂಡ ಮಸಾಲೆನೇ. ಸೊ ಅಡುಗೆನ ಸ್ಟಾರ್ಟ್ ಮಾಡಿದ್ದು 9:30, 10 ಆಗಿದ್ದು. ಸ್ಟಾರ್ಟಿಂಗ್ ಹೋಗೋವಾಗ ಎಲ್ಲರೂ ಹೆಂಗೆ ರೆಸ್ಪಾಂಡ್ ಮಾಡ್ತಾರೋ ಅಂತ ಭಯದಲ್ಲೇ ಹೋದೆ. ಆದರೆ ಭಟ್ರು ಎಲ್ಲನೂ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅಕ್ನಾರಮ್ಮನ ಪ್ರಸಾದನ ಈ ಸಲ 7,000 ಜನ ಊಟ ಮಾಡಿದ್ದಾರೆ. ಇಲ್ಲಿ ಊಟ ಮಾಡಿರೋ ಎಷ್ಟೋ ಜನಕ್ಕೆ ಅದರಿಂದ ಹೇಗೆ ಕೆಲಸ ನಡೆಯುತ್ತೆ, ಹೇಗೆ ಅಡುಗೆ ಮಾಡ್ತಾರೆ, ಕ್ಲೀನಿಂಗ್ ಹೇಗೆ ನಡೆಯುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಈ ವಿಡಿಯೋಯಿಂದಾಗಿ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಕೂಡ ಅವರಿಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಒಟ್ಟು 8 ಒಲೆನ ಹಾಕಿ 8 ಅಂಡೆನಲ್ಲಿ ಅಡುಗೆ ಮಾಡಿದರು. ಒಂದು ಇಂಟ್ರೆಸ್ಟಿಂಗ್ ಏನು ಅಂದರೆ, ಇಲ್ಲಿ ಬೆಳಗ್ಗೆ ಪ್ರಸಾದನ ಬಡಿಸೋದು ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗುತ್ತೆ. ಸೊ 6 o'clock ಎಲ್ಲರೂ ಬಂದು ರೆಡಿ ಇರ್ತಾರೆ ಪ್ರಸಾದನ ತಗೊಳ್ಳೋದಕ್ಕೆ.
ಇದು ತುಂಬಾ ಪವರ್ಫುಲ್ ಇರೋಂಥ ದೇವರು. ಸಿಕ್ಕಾಬಟ್ಟೆ ಭಕ್ತರಿದ್ದಾರೆ. ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ, ಹಾಗೆ ಪಾರ್ಕಿಂಗಿಗಂತೂ ಜಾಗನೇ ಇರಲ್ಲ, ಅಷ್ಟು ಭಕ್ತರು ಬರ್ತಾರೆ. ಮೇ ಬಿ ನಿಮಗೆ ತೇರು ಎಳೆಯೋದ್ರಲ್ಲಿ ಇಲ್ಲಾಂದರೆ ಕಳಸ ಒತ್ತಿರೋದ್ರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಸೇರ್ತಾರೆ ಅಂತ. ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಥರ್ಸ್ಡೇ ಮಾರ್ನಿಂಗ್ ಬೆಳಗ್ಗೆನೇ ಪೂಜೆ ಎಲ್ಲ ಆದಮೇಲೆ ಭಕ್ತರಿಗೆ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಈ ಅಕ್ನಾರಮ್ಮನ ಜಾತ್ರೆಯಲ್ಲಿ ಪ್ರಸಾದನ ಸ್ವೀಕರಿಸೋದ್ರಿಂದ ಯಾವುದೇ ರೋಗ ರುಜಿನ ಬರೋದಿಲ್ಲ ಅನ್ನೋದು ಇಲ್ಲಿನ ಹಿರಿಯರ ಮಾತು. ಹಂಗಾಗಿನೇ ಇಲ್ಲಿ ಜಾಸ್ತಿ ಭಕ್ತರು ಸೇರ್ತಾರೆ. ಇಲ್ಲಿ ಒಟ್ಟು 7,000 ಜನ ಈ ಸಲ ಜಾತ್ರೆಯಲ್ಲಿ ಊಟ ಮಾಡಿರೋದು. ನನ್ನ ಅಣ್ಣನ ಮಗ ಹಾಗೆ ನನ್ನ ಮಗ ಇಬ್ಬರೂ ಕೂಡ ಅಲ್ಲಿ ಊಟ ಮಾಡಲಿಲ್ಲ. ಸೊ ಮನೆಗೆ ತೊಗೊಂಡೋಗಿ ಸ್ವಲ್ಪ ತಿನ್ಸೋಣ ಅಂತ ಹೇಳಿಬಿಟ್ಟು ಪ್ಲೇಟಲ್ಲೇ ಹಾಕ್ಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.